ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ 154 ಸಾನೆಟ್ಸ್ಗಳಲ್ಲಿ ಈ ಸಾನೆಟ್ ಕೂಡ ಬಹಳನೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಶೇಕ್ಸ್ಪಿಯರ್ ಅವರು ಬರೆದ 116ನೆಯ ಸಾನೆಟ್ ಆಗಿದೆ. ಕೃತಿಯ ಆರಂಭದಲ್ಲಿಯೇ ಕವಿ ಬಹಳನೇ ಪ್ರಸಿದ್ಧಿಯಾದ ವಾಕ್ಯಗಳನ್ನು ಸೇರಿಸಿದ್ದಾರೆ. ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ಅಡ್ಮಿಟ್ ಇಂಪೆಡಿಮೆಂಟ್ಸ್. ಲೆಟ್ ಮಿ ನಾಟ್ ಅಡ್ಮಿಟ್ ಅಂದರೆ ನನ್ನನ್ನು ಈ ಕೆಲಸದಿಂದ ತಡಿಬೇಡಿ. ಯಾವ ಕೆಲಸ? ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂದರೆ ನಿಜವಾದ ಪ್ರೇಮಿಗಳನ್ನು ಒಂದು ಮಾಡುವ ಕೆಲಸ. ಇದು ಮೆಟಾಫರ್ ಆಗಿ ಕಾಣ್ತಿದೆ. ಇಂಪೆಡಿಮೆಂಟ್ಸ್ ಅಂದರೆ ತೊಂದರೆಗಳು, ಸಮಸ್ಯೆಗಳು, ಅವರು ಒಂದಾಗುವಲ್ಲಿನ ಸಮಸ್ಯೆಗಳು. ಇಬ್ಬರು ನಿಜವಾದ ಪ್ರೇಮಿಗಳು ಅಥವಾ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಎರಡೂ ನಿಜವಾದ ಆತ್ಮಗಳನ್ನು ಒಂದು ಮಾಡಿಸುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರಬಾರ್ದು. ಲವ್ ಈಸ್ ನಾಟ್ ಲವ್. ಪ್ರೇಮಿ ಅನ್ನೋದು ಅಥವಾ ಪ್ರೇಮ ಅನ್ನೋದು ನಿಜವಾದ ಪ್ರೇಮ ಅಲ್ಲ. ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟರೇಷನ್ ಫೈಂಡ್ಸ್. ಇಲ್ಲಿ ಆಲ್ಟರ್ ಮತ್ತು ಆಲ್ಟರೇಷನ್ ಅಂದರೆ ಬದಲಾವಣೆ. ಯಾವಾಗ ತನ್ನ ಪ್ರೇಮಿಯಲ್ಲಿ ಅಥವಾ ಪ್ರೇಮದಲ್ಲಿ ಬದಲಾವಣೆ ಆಗ್ತದೋ ಆಗ ಇಡೀ ಪ್ರೀತಿಯೇ ವೈರುಧ್ಯವನ್ನು ಕಾಣ್ತದಲ್ಲ, ಅದು ನಿಜವಾದ ಪ್ರೀತಿಯಲ್ಲ. ಲವ್ ಈಸ್ ನಾಟ್ ಲವ್. ತಮ್ಮ ಪ್ರೇಮದಲ್ಲಿ ಬದಲಾವಣೆಯನ್ನು ಕಂಡ ಪ್ರೇಮಿ ಯಾವಾಗ ಬದಲಾಗ್ತಾನೋ ಆ ಪ್ರೀತಿ ನಿಜವಾಗಿಯೂ ಪ್ರೀತಿಯಾಗಿರೋದಿಲ್ಲ. ಆರ್ ಬೆಂಡ್ಸ್ ವಿತ್ ದ ರಿಮೂವರ್ ಟು ರಿಮೂವ್. ಪ್ರೇಮಿ ಯಾವಾಗ ಪ್ರೀತಿಯಿಂದ ಹಿಂದೆ ಸರಿತಾನ ನಿಜವಾಗಿಯೂ ಅವನಲ್ಲಿ ಬದಲಾವಣೆಗಳು ಕಾಣ್ತವ, ಅದು ನಿಜವಾಗಿಯೂ ಪ್ರೀತಿಯಲ್ಲ. ಸಮಯ ಅವನ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅವನ ಪ್ರೀತಿಯಲ್ಲಿ ಯಾವ ರೀತಿಯೂ ಬದಲಾವಣೆ ಇಲ್ಲದಿದ್ದರೆ ಅದು ನಿಜವಾದ ಪ್ರೀತಿ. ಇನ್ನೊಂದು ಸಲ ಈ ಮಾತುಗಳನ್ನು ನೋಡೋಣ. ನಾನು ಈ ಮಾತನ್ನು ನಂಬೋದಿಲ್ಲ. ಏನಂದರೆ ನಿಜವಾದ ಪ್ರೇಮಿಗಳ ಮಧ್ಯೆ ಯಾವುದಾದ್ರೂ ಅಡೆತಡೆ ಬರುತ್ತದೆ ಎನ್ನುವುದು. ತನ್ನ ಪ್ರೇಮಿಯ ಬದಲಾವಣೆ ನೋಡಿಕೊಂಡು ತನ್ನ ಪ್ರೀತಿಯಲ್ಲಿ ಬದಲಾವಣೆ ಮಾಡುವಂತಹದ್ದು ಯಾವತ್ತೂ ಪ್ರೀತಿಯಲ್ಲ. ಯಾವಾಗ ಪ್ರೇಮಿ ತನ್ನ ಪ್ರಿಯತಮೆಯನ್ನು ಬಿಟ್ಟು ಹೋಗ್ತಾನೆ ಆಗ ಪ್ರೀತಿ ಮಾಯವಾಗುತ್ತದೆ. ಮುಂದುವರಿತ ಕವಿ ಹೇಳ್ತಾರೆ, ಓ ನೋ ಇಟ್ ಈಸ್ ಅನ್ ಎವರ್ ಫಿಕ್ಸ್ಡ್ ಮಾರ್ಕ್. ಓ ನೋ ಅಂದರೆ ಇಲ್ಲ, ಇಟ್ ಈಸ್ ಅನ್ ಎವರ್ ಫಿಕ್ಸ್ಡ್ ಮಾರ್ಕ್. ಅದು ಯಾವತ್ತೂ ಚೇಂಜ್ ಆಗುವಂಥದ್ದಲ್ಲ, ಯಾವತ್ತೂ ಇರುವಂತಹದ್ದು. ಅದೊಂದು ಲೈಟ್ನ ರೀತಿ. ಅದು ಹೊಳೆಯೋದು ಅಥವಾ ಡಲ್ ಆಗೋದು ಅಂತ ಇಲ್ಲ, ಯಾವತ್ತೂ ಹೊಳಿತಾನೆ ಪ್ರಕಾಶಿಸ್ತಾನೆ ಇರ್ತದೆ. ಯಾವುದೇ ಬದಲಾವಣೆ ಇಲ್ಲದೆ ಪ್ರತಿದಿನ ಹೊಳೆಯುವಂತಹದ್ದೇ ಆಕಾಶದಲ್ಲಿರುವ ಧ್ರುವ ನಕ್ಷತ್ರ ಅಥವಾ ಪೋಲ್ ಸ್ಟಾರ್ ಅಂತ ಏನು ಕರಿತೇವೆ. ಅದೇ ರೀತಿ ಈ ಪ್ರೀತಿ ಅನ್ನೋದು ಕೂಡ ಒಂದು ಫಿಕ್ಸ್ಡ್ ಮಾರ್ಕ್. ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ. ದಟ್ ಲುಕ್ಸ್ ಆನ್ ಟೆಂಪೆಸ್ಟ್ ಆ್ಯಂಡ್ ಈಸ್ ನೆವರ್ ಶೇಕನ್. ಅಂತಹ ಬೆಳಕು ದೊಡ್ಡ ದೊಡ್ಡ ಚಂಡಮಾರುತ ಸೈಕ್ಲೋನ್ಗಳಲ್ಲಿಯೂ ಕೂಡ ಅಲುಗಾಡದೆ ಹೊಳೆಯುತ್ತಲೇ ಇರ್ತದೆ. ಇಲ್ಲಿ ಟೆಂಪೆಸ್ಟ್ ಅಂದರೆ ಮಾರುತಗಳು, ಶೇಕನ್ ಅಂದರೆ ಅಲ್ಲಾಡಿಸೋದು. ಇಟ್ ಈಸ್ ದ ಸ್ಟಾರ್ ಟು ಎವ್ರಿ ವಾಂಡರಿಂಗ್ ಬಾರ್ಕ್. ಇಲ್ಲಿ ಬಾರ್ಕ್ ಅಂದರೆ ಹಡಗು. ಪ್ರತಿಯೊಂದು ಸಮುದ್ರದ ಮೇಲೆ ಅಥವಾ ನೀರಿನ ಮೇಲೆ ಓಡಾಡುವಂತಹ ಹಡಗು ಅಥವಾ ನೌಕೆಗೆ ದಾರಿ ತೋರಿಸುವಂತಹ ಧ್ರುವ ನಕ್ಷತ್ರದ ರೀತಿ ಈ ಪ್ರೀತಿ ಅನ್ನೋದು ಒಂದು ಫಿಕ್ಸ್ಡ್ ಮಾರ್ಕ್ನ ರೀತಿ, ಗೈಡ್ಲೈನ್ ಆಗಿರ್ತದೆ. ಹೂಸ್ ವರ್ತ್ ಅನ್ನೋನ್. ಇಂತಹ ವ್ಯಕ್ತಿಗಳಿಗೆ ಮೌಲ್ಯ ಕಟ್ಟಲಾಗುವುದಿಲ್ಲ. ಆಲ್ದೋ ಹಿಸ್ ಹೈಟ್ಸ್ ಬಿ ಟೇಕನ್. ಹಾಗೆಯೇ ಅವರ ಶ್ರೇಷ್ಠತೆಯನ್ನು ಕೂಡ ಅಳೆಯಲು ಸಾಧ್ಯವಾಗುವುದಿಲ್ಲ. ಲವ್ ಈಸ್ ನಾಟ್ ಟೈಮ್ಸ್ ಫೂಲ್. ಈ ಪ್ರೀತಿ ಅನ್ನೋದು ಟೈಮಿನ ಕಂಟ್ರೋಲ್ನ ಒಳಗಡೆ ಬರೋದಿಲ್ಲ. ದೋ ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್ ವಿದಿನ್ ಹಿಸ್ ಬೆಂಡಿಂಗ್ ಸಿಕಲ್ಸ್ ಕಂಪಾಸ್ ಕಮ್. ಲವ್ ಅಲ್ಟರ್ಸ್ ನಾಟ್ ವಿತ್ ಹಿಸ್ ಬ್ರೀಫ್ ಅವರ್ಸ್ ಆ್ಯಂಡ್ ವೀಕ್ಸ್. ಈ ಸಾಲುಗಳ ಅರ್ಥವೇನೆಂದರೆ ಸಮಯದ ಹತ್ತಿರ ಎಷ್ಟೊಂದು ಪವರ್ ಇರ್ತದೆ ಅಂದರೆ ಗುಲಾಬಿ ವರ್ಣದಲ್ಲಿ ಹೊಳಿತಾ ಇರುವ ತುಟಿ ಅಥವಾ ಕೆನ್ನೆಗಳನ್ನೆಲ್ಲ ನಾಶ ಮಾಡಿಸ್ತದೆ, ಅದರ ಸೌಂದರ್ಯವನ್ನು ಭಗ್ನಗೊಳಿಸ್ತದೆ. ತುಂಬ ಸಮಯಗಳು ಹರಿದಾಡಲಿ ಅಥವಾ ವಾರಗಳು ಕಳೆದು ವರ್ಷಗಳೇ ಆಗಲಿ, ಆದರೆ ಪ್ರೀತಿ ಬದಲಾಗುವುದಿಲ್ಲ. ಬಟ್ ಬಿಯರ್ಸ್ ಇಟ್ ಔಟ್ ಈವನ್ ಟು ದ ಎಡ್ಜ್ ಆಫ್ ಡೂಮ್. ಈ ಪ್ರೀತಿ ಅನ್ನೋದು ಸ್ಥಿರವಾಗಿರ್ತದೆ. ಎಲ್ಲಿ ತನಕ? ಎಡ್ಜ್ ಆಫ್ ದ ಡೂಮ್ ಅಂದರೆ ಡೂಮ್ಸ್ ಡೇ ತನಕ. ಕ್ರಿಶ್ಚಿಯಾನಿಟಿಯಲ್ಲಿ ಡೂಮ್ಸ್ ಡೇ ಅಂದರೆ ಜಜ್ಮೆಂಟ್ ಡೇ ಎಂದೇ ಕರೀತಾರೆ. ಈ ಪ್ರೀತಿ ಅನ್ನೋದು ಯಾವುದೇ ಸಮಯ ಅಥವಾ ವಾರಗಳ ಅಥವಾ ವರ್ಷಗಳ ಬಂಧನ ಇಲ್ಲದೆ ಅದು ಕೊನೆಯ ತನಕನೂ ಬಿಯರ್ಸ್ ಅಂದರೆ ಎಂಡಾಗದೆ ಸಾಗ್ತಾ ಇರ್ತದೆ. ಎಲ್ಲಿಯ ತನಕ ಸಾಗ್ತದೆ ಅಂದರೆ ಎಡ್ಜ್ ಆಫ್ ದ ಡೂಮ್, ಜಜ್ಮೆಂಟ್ ಡೇ ತನಕನೂ ಈ ಪ್ರೀತಿ ಅಥವಾ ಪ್ರೇಮ ಅನ್ನೋದು ಕಂಟಿನ್ಯೂ ಆಗಿ ಸಾಗ್ತಾನೆ ಇರ್ತದೆ. ಈಗ ನಾವು ಈ ಸೋನೆಟ್ನ ಕೊನೆಯ 2 ಸಾಲುಗಳಾದ ಕಪ್ಲೆಟ್ನ ಹತ್ತಿರ ಬಂದಿದ್ದೇವೆ. ಇಫ್ ದಿಸ್ ಬಿ ಎರರ್. ಈ ಮಾತುಗಳಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ಆ್ಯಂಡ್ ಅಪಾನ್ ಮೀ ಪ್ರೂವ್ಡ್. ನನ್ನ ಮಾತುಗಳಲ್ಲಿ ತಪ್ಪಾಗಿದೆ ಎಂದು ಪ್ರೂವ್ ಆದರೆ ಐ ನೆವರ್ ರೈಟ್ ನಾರ್ ನೋ ಮ್ಯಾನ್ ಎವರ್ ಲವ್ಡ್. ನಾನು ಒಂದು ವಿಷಯವನ್ನು ಖಂಡಿತ ನಂಬುತ್ತೇನೆ, ಏನಂದರೆ ನಾನು ಇದುವರೆಗೂ ಏನೂ ಬರೀಲಿಲ್ಲ ಹಾಗೂ ಯಾವುದೇ ಮನುಷ್ಯ ಯಾರನ್ನು ಪ್ರೀತಿಸಲಿಲ್ಲ ಎಂದು.
ಇಲ್ಲಿ ಕವಿ ಕೊನೆಯದಾಗಿ ಅವರ ಮಾತುಗಳಿಗೆ ಸ್ಪಷ್ಟ ನಿದರ್ಶನವನ್ನು ಕೊಡುತ್ತಾ ಹೇಳುತ್ತಾರೆ, ನಾನು ಇದುವರೆಗೆ ಪ್ರೀತಿಯ ಕುರಿತಾಗಿ ಏನೆಲ್ಲ ಮಾತುಗಳನ್ನು ಹೇಳಿದ್ದೇನೆ, ಅದರಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದರೆ ಆ ತಪ್ಪನ್ನು ಪ್ರೂವ್ ಮಾಡಲಿಕ್ಕೆ ನಿಮ್ಮಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳಿದ್ದರೆ ನಾನು ಇದುವರೆಗೆ ಏನೂ ಬರೆದಿಲ್ಲ, ಅಥವಾ ಇಂತಹ ಪ್ರೇಮಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾರನ್ನೂ ಪ್ರೀತಿಸಿಲ್ಲ ಅಂತ ನಾನು ಇಲ್ಲಿ ಬರೆಯಲು ಇಷ್ಟಪಡುತ್ತೇನೆ ಅಂತ ಹೇಳ್ತಾ ಕವಿ ಸಾನೆಟ್ 116 ಅನ್ನುವ ಈ ಕವಿತೆಯನ್ನು ಮುಗಿಸಿದ್ದಾರೆ. ಇದರ ಕನ್ನಡ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಎಕ್ಸಾಮಲ್ಲಿ ತುಂಬ ಯೂಸ್ಫುಲ್ ಅನಿಸಬಹುದು. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.